ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವಾಗಂತೂ ಬಿಸಿಲು ಸಿಕ್ಕಾಪಟ್ಟಿನೇ ಜಾಸ್ತಿ ಆಗಿಬಿಟ್ಟಿದೆ. ಬಟ್ ಅದೇ ಬೆಳಗ್ಗಿನ ಜಾವ ಇರುತ್ತಲ್ಲ, ಅಂದರೆ 4 ಗಂಟೆಯಿಂದ 6 ಗಂಟೆವರೆಗೂ ಏನು ಕ್ಲೈಮೇಟ್ ಇರುತ್ತಲ್ಲ, ಅದಂತೂ ತುಂಬಾ ಚೆನ್ನಾಗಿ ಅನಿಸ್ತಾ ಇರುತ್ತೆ. ನಾನಂತೂ ಬೆಳಗಿನ ಜಾವ ಅಂದರೆ ನನ್ನ ಮಕ್ಕಳು ಎದ್ದೇಳೋದು ಬೆಳಗ್ಗೆ 6 ಗಂಟೆನೇ ಎದ್ದುಬಿಡ್ತಾರೆ. ಸೊ ಹಾಗಾಗಿ 6 ಗಂಟೆಗೆ ನಾವು ಹೊರಗೆ ಹೋಗಿ ಕೂತ್ಕೊಂಡು ಬಿಡ್ತೀವಿ. ಅಂದರೆ ಅಲ್ಲೇ ಹಾಲು ಕುಡಿಯೋದಾಗಿರಲಿ, ನೀರು ಕುಡಿಯೋದಾಗಿರಲಿ, ಬೆಳಗ್ಗೆ 1 ಅವರ್ ಮಾತ್ರ ಹೊರಗಡೆನೇ ಇರ್ತೀವಿ. ಆವಾಗ ಕ್ಲೈಮೇಟು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಸೊ ಇವತ್ತಿನ ದಿವಸ ನನ್ನ ಮಗಂದು ರಿಸಲ್ಟ್ ಡೇ ಆಗಿತ್ತು. ಸೊ ಅವನು ಇವಾಗ ಜಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಅಷ್ಟೇ. ರಿಸಲ್ಟ್ ಡೇ ಅಂತ ಅಂದರೆ ಅಷ್ಟು ಎಕ್ಸೈಟ್ಮೆಂಟ್ ಎಲ್ಲ ಇಲ್ಲ. ಬಟ್ ಆದರೂ ಕೂಡ ಈ ಥರ ವಿಷಯಗಳು ಮನಸ್ಸಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅವನ ವಿಷಯದಲ್ಲಿ ಏನಾದರೂ ಪಾಸಿಟಿವ್ ಆಗಿ ಕೇಳಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಯಾವುದೇ ತಾಯಿಗೆ ಆಗಿರಲಿ ಮಗನ ಪ್ರೋಗ್ರೆಸ್ ನೋಡ್ತಾ ಇದ್ದರೆ ತುಂಬ ಖುಷಿ ಅನಿಸುತ್ತಲ್ಲ. ಸೊ ರಿಸಲ್ಟ್ ಡೇ ಆಗಿತ್ತು, ಹಾಗಾಗಿ ಸ್ಕೂಲಿಗೆ ಹೋಗಿ ರಿಸಲ್ಟ್ ಎಲ್ಲ ತರೋದಾಯಿತು. ಎಲ್ಲ ಸಬ್ಜೆಕ್ಟಲ್ಲೂ ತುಂಬಾ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾನೆ. ಬಟ್ ಈ ಏಜ್ಗೆ ನಾವು ಮಾರ್ಕ್ಸ್ ಅಂತ ಎಲ್ಲ ನೋಡೋಕ್ಕಾಗಲ್ಲ. ಬಟ್ ಅವ್ನ ಪ್ರೋಗ್ರೆಸ್ ಯಾವ ಥರ ಇರುತ್ತೆ ಅಂತ ಕೇಳ್ಕೊಳ್ಳೋದು ಅಷ್ಟೇ. ಸೊ ಅವ್ರ ಟೀಚರ್ ಅಂತೂ ತುಂಬಾ ಚೆನ್ನಾಗಿ ಪಾಸಿಟಿವ್ ಆಗಿ ಮಾತಾಡಿದ್ರು ಅವನ ಬಗ್ಗೆ. ಅದರಲ್ಲೂ ಈ ವರ್ಷ ಪ್ರೋಗ್ರೆಸ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು. ಅವ್ರ ಮ್ಯಾಮ್ ಅಂತೂ ನನ್ನ ವಿಷಯದಲ್ಲಿ ಕೂಡ ಒಂದು ಮಾತು ಹೇಳಿದ್ರು. ಅದನ್ನು ಕೇಳಿ ನನಗೆ ಮನಸ್ಸಿಗೆ ತುಂಬ ಖುಷಿ ಅನ್ನಿಸ್ತು. ಅವ್ರು ಏನು ಹೇಳಿದ್ರು ಅಂತಂದರೆ, ನನಗೂ ಕೂಡ ನಿಮ್ಮ ಥರ ಆಗಬೇಕು ಅಂತ ಇದೆ ಅಂತ ಅಂದರು. ಅಂದರೆ ಮಕ್ಕಳನ್ನು ನೋಡ್ಕೋ ವಿಷಯದಲ್ಲಿ ಆ ಥರ ಆಗಬೇಕು ಅಂತಂದರೆ ಯಾವುದೇ ತಾಯಿಗೆ ಅದರದ್ದು ತುಂಬ ಖುಷಿ ಆಗುತ್ತೆ. ಯಾಕಂದರೆ ಈ ವರ್ಷ ಒಂದು ಸ್ವಲ್ಪ ನಾನು ಕೂಡ ಪುಷ್ ಮಾಡಿದ್ದೆ ಅವನಿಗೆ ಓದೋದ್ರಲ್ಲೆಲ್ಲ ಹೆಲ್ಪ್ ಮಾಡೋದು ಇದೆಲ್ಲ ಏನು ದೊಡ್ಡ ವಿಷಯ ಅಲ್ಲ. ಯಾಕಂದರೆ ಇದು ನನ್ನ ಜವಾಬ್ದಾರಿ ಅಷ್ಟೇ. ಅವ್ರಿಗೇನು ಅನಿಸಿತ್ತೋ ಅದನ್ನು ಹೇಳಿದ್ರು. ಯಾಕಂದರೆ ನಾನು ಅವನಿಗೂ ಪ್ರತಿ ಕ್ಲಾಸ್ ಟೆಸ್ಟ್ ಆಗಿರಲಿ, ಅಂದರೆ ಅವ್ರ ಸ್ಕೂಲಲ್ಲಿ ವೀಕ್ಲಿ ಟೆಸ್ಟ್ ಎಲ್ಲ ತೊಗೋತಾರೆ. ಅದರಲ್ಲಿ ನಾನು ಏನು ಮಾಡ್ತಿದ್ದೆ, ಚಾಪ್ಟರ್ ವೈಸ್ ಆಗಿ ಅವನಿಗೆ ನಾನು ಕೂಡ ಮನೇಲಿ ಟೆಸ್ಟ್ ತೊಗೋತಿದ್ದೆ. ಪ್ರತಿ ಟೆಸ್ಟ್ ಇರುವಾಗೂ ನಾನು ಹಿಂದಿನ ದಿವಸ ಒಂದು ಟೆಸ್ಟ್ ಪೇಪರ್ ರೆಡಿ ಮಾಡಿ ಕೊಡ್ತಿದ್ದೆ. ಅವನಿಗೆ ಎಲ್ಲ ಪ್ರಿಪೇರ್ ಮಾಡಿಸಿ ಒಂದು ಟೆಸ್ಟ್ ಪೇಪರ್ ರೆಡಿ ಮಾಡಿ ಅವನಿಗೆ ಸಾಲ್ವ್ ಮಾಡೋಕ್ಕೆ ಕೊಡ್ತಿದ್ದೆ. ಸೊ ಅಷ್ಟೇ ನಾನು ಮಾಡಿದ್ದು ಅಷ್ಟೇ. ನಾವು ಎಷ್ಟೇ ಓದೋದಕ್ಕೆ ಹೆಲ್ಪ್ ಮಾಡಿದ್ರು, ಬಟ್ ಮಕ್ಕಳ ಇಂಟ್ರೆಸ್ಟ್ ಏನಿರುತ್ತಲ್ಲ ಅದೇ ಮೇನ್ ಇರುತ್ತೆ. ಅವನಲ್ಲಿ ಆ ಇಂಟ್ರೆಸ್ಟ್ ಇರೋದ್ರಿಂದನೇ ನಾನು ಕೂಡ ಹೆಲ್ಪ್ ಮಾಡೋಕ್ಕಾಯ್ತು ಅವನಿಗೆ. ರಿಸಲ್ಟ್ ಡೇ ಅಂತ ಅಂದರೆ ನಮಗೆ ತಲೆಯಲ್ಲಿ ಬರೋದು ಏಪ್ರಿಲ್ 10th ಅಂತಲೇ. ಯಾಕಂದರೆ ನಾವು ಚಿಕ್ಕವರಿದ್ದಾಗಿಂದನೂ ಏಪ್ರಿಲ್ 10th ರಿಸಲ್ಟ್ ಡೇ ಅಂತ ಮಾಡ್ತಿದ್ರು. ಬಟ್ ಇವಾಗೆಲ್ಲ ಹಂಗಿಲ್ಲ. ಅವ್ರವ್ರ ಸ್ಕೂಲ್ಗಳಲ್ಲಿ ಅವ್ರವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಡೇಟ್ಸ್ ಎಲ್ಲನೂ ಸೆಟ್ ಮಾಡ್ಕೊಂಡಿರ್ತಾರೆ ಅವರು. ಬಟ್ ನಮ್ಮ ಟೈಮಲ್ಲಿ ರಿಸಲ್ಟ್ ಡೇ ಅಂತ ಅಂದರೆ ಯಾವ ಖುಷಿ ಇರ್ತೈತಲ್ಲ, ನನಗೆ ಅದೇ ನೆನಪು ಬರ್ತಾ ಇರುತ್ತೆ. ಇವನ್ ರಿಸಲ್ಟ್ ಡೇ ಅಂದಾಗ ನಾವು ಚಿಕ್ಕರಿರುವಾಗ ಏನೆಲ್ಲ ಮಾಡ್ತಿದ್ವಿ ಅಂತ ಅನ್ನೋದೇ ನೆನಪಿಗೆ ಬರ್ತಾ ಇರುತ್ತೆ. ಪ್ರತಿ ವರ್ಷವೂ ರಿಸಲ್ಟ್ ಡೇ ಅಂತ ನೋಡೋಕೆ ಹೋದರೆ ಆವಾಗಿನ ದಿವಸ ಫಸ್ಟ್ ತೊಗೊಳ್ಳೋದೇ ಸ್ವೀಟ್ಸ್ ತೊಗೊಂಡೇ ನಾವು ಸ್ಕೂಲಿಗೆ ಹೋಗೋದು. ನಮ್ಮಮ್ಮ ನಮಗೆ ಮೊದಲಿಂದನೂ ರೂಢಿ ಹಾಕಿದ್ದು ಅದೇ, ಸ್ವೀಟ್ ಬಾಕ್ಸ್ ತೊಗೊಂಡೇ ಸ್ಕೂಲಿಗೆ ಹೋಗೋದು ಅಂತ. ಅಂದರೆ ಮಕ್ಕಳಲ್ಲಿ ತಂದೆ ತಾಯಿಗೆ ಎಷ್ಟು ಕಾನ್ಫಿಡೆನ್ಸ್ ಇರುತ್ತೆ ಅಂತ ಗೊತ್ತಾಗುತ್ತೆ ಇದ್ರ ಮೇಲೇ. ಸೊ ರಿಸಲ್ಟ್ ಡೇ ಅಂತ ಅಂದರೆ ನಾವೆಲ್ಲ ಏನು ಮಾಡ್ತಿದ್ವಿ, ರಿಸಲ್ಟ್ ತೊಗೊಳಕ್ಕೆ ಅಂತ ಅಪ್ಪ ಅಮ್ಮನ ಜೊತೆ ಹೋಗಿ ರಿಸಲ್ಟ್ ಎಲ್ಲ ತೊಗೊಂಡಾದ್ಮೇಲೆ ಆಮೇಲೆ ಅವ್ರ ಕೆಲಸಕ್ಕೆ ಅವ್ರು ಹೋಗ್ತಿದ್ರು. ನಾವು ಫ್ರೆಂಡ್ಸ್ ಜೊತೆಗೆ ಆರಾಮಾಗಿ ಐಸ್ ಕ್ರೀಮ್ ಅದೆಲ್ಲ ತಿನ್ಕೊಂಡು ಮನೆಗೆ ಬರ್ತಾಯಿದ್ವಿ. ಸೊ ತುಂಬಾ ಖುಷಿ ಇತ್ತು ಆ ದಿನಗಳಂದರೆ. ಸ್ಕೂಲ್ ಡೇಸ್ ಅಂತ ಅಂದ್ರೇ ಹಂಗೆ. ಅದಕ್ಕೇ ಸ್ಟೂಡೆಂಟ್ ಲೈಫ್ ಈಸ್ ಎ ಗೋಲ್ಡನ್ ಲೈಫ್ ಅಂತ ಎಲ್ಲರೂ ಹೇಳೋದು. ಸ್ಕೂಲ್ ರಿಸಲ್ಟ್ ಡೇ ದಿವಸ ಅವನಿಗೆ ಟೈಮಿಂಗ್ 9 ಗಂಟೆಗೆ ಕೊಟ್ಟಿದ್ದರು. ಸೊ ಹಂಗಾಗಿ ನಾವು ಬೇಗ ಹೋಗಬೇಕಿತ್ತು. ಮನೆಯಲ್ಲಿ ತಿಂಡಿ ಏನು ಮಾಡ್ಕೊಂಡು ಹೋಗಿರಲಿಲ್ಲ. ಸೊ ರಿಸಲ್ಟ್ ಎಲ್ಲ ತೊಗೊಂಡಾದ್ಮೇಲೆ ಮನೆಗೆ ಬರ್ತಾ ಹಾಗೆ ಹೋಟ್ಲಲ್ಲಿ ತಿಂಡಿ ಎಲ್ಲ ಮಾಡ್ಕೊಂಡು ಬಂದ್ವಿ. ಯಾಕಂದರೆ ಆವತ್ತಿನ ದಿವಸ ಸ್ಪೆಷಲ್ ಡೇ ಅಲ್ವಾ, ಮಕ್ಕಳಿಗೂ ಕೂಡ ಖುಷಿ ಆಗಬೇಕು. ಹಾಗಾಗಿ ಸ್ವಲ್ಪ ಹೊರಗಡೆ ಎಲ್ಲ ತಿನ್ಕೊಂಡು ಬಂದ್ವಿ. ತುಂಬ ಸೆಕೆ ಇರೋದ್ರಿಂದ ಎಲ್ಲಾದರೂ ನಾವು ಹೊರಗೆ ಹೋಗಿ ಬಂದ ಮೇಲೆ ಏನಾದರೂ ಒಂದು ತಣ್ಣಗಂದು ಕುಡಿಬೇಕಂತ ಅನ್ನಿಸ್ತಾ ಇರುತ್ತೆ. ಸೊ ಹಂಗಾಗಿ ನಾನಿಲ್ಲಿ ಬೇಲ್ದ ಹಣ್ಣಿತ್ತು, ಅದರ ಜ್ಯೂಸ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಆ ಬೇಲ್ದ ಹಣ್ಣು ಇರುತ್ತಲ್ಲ, ಅದು ಮೇಲ್ಗಡೆ ಇದು ತುಂಬ ಗಟ್ಟಿಗಿರುತ್ತೆ ಸಿಪ್ಪೆ. ಅದು ಹಾಗೇ ಕೈಯಿಂದ ತೆಗಿಯೋಕ್ಕಾಗಲ್ಲ. ಏನಾದರೂ ತೊಗೊಂಡು ಚೆನ್ನಾಗಿ ಒಡೆದ್ಬಿಟ್ರೆ ಅದು ನೀಟಾಗಿ ಒಡೆಯುತ್ತೆ. ಸಿಪ್ಪೆಲ್ಲ ತಗೊಂಡು ನಾನಿವಾಗ ಅದನ್ನು ಜ್ಯೂಸ್ ಮಾಡ್ಕೋತಾ ಇದ್ದೀನಿ. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಒಳಗಡೆ ಹಣ್ಣಾಗಿರುತ್ತೆ. ಇದು ಹಾಗಾಗಿರಲಿಲ್ಲ, ಒಂದು ಸ್ವಲ್ಪ ಗಟ್ಟಿಗೆ ಇತ್ತು. ಸೊ ಇನ್ನೇನು ಮಾಡೋದು, ಒಡೆದ್ಬಿಟ್ಟಿದ್ದೀನಲ್ಲ ಅಂತೇಳಿ ಸೊ ಅದರದ್ದೇನೆ ನಾನು ಪಾನಕ ಮಾಡ್ತಾಯಿದ್ದೀನಿ. ಇಲ್ಲಿ ಏನಿಲ್ಲ, ಒಳಗಡೆದೆಲ್ಲ ತಕ್ಕೊಂಡು ಬೀಜ ಸಮೇತನೇ ಇದ್ರೂ ಪರವಾಗಿಲ್ಲ. ಇದನ್ನು ಮಿಕ್ಸಿಗೂ ಕೂಡ ಹಾಕೋಬಹುದು. ಬಟ್ ನಾನಿಲ್ಲಿ ಪಾನಕದ ಥರ ಮಾಡ್ತಿರೋದ್ರಿಂದ ಜಸ್ಟ್ ಒಳಗಡೆದೆಲ್ಲ ತಕ್ಕೊಂಡು ನಾನು ಪಾನಕದ ರೀತಿಯಲ್ಲಿ ಮಾಡ್ತಾಯಿದ್ದೀನಿ. ಈ ಸಿಪ್ಪೆ ಇದೆಲ್ಲ ಇದ್ರದ್ದು ಏನಾದರೂ ಯೂಸ್ ಮಾಡ್ಕೋಬೋದು ಅಂಥೇಳಿ ನಾನು ಅದನ್ನು ಎತ್ತಿಟ್ಟಿದ್ದೀನಿ. ಈ ಬೇಲ್ದ ಹಣ್ಣಿಗೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ಚೆನ್ನಾಗಿ ಮ್ಯಾಶ್ ಮಾಡಬೇಕಿದು. ಅಂದರೆ ಅದರ ಒಳಗಡೆ ಇರುವಂಥ ರಸ ಎಲ್ಲನೂ ಬಿಟ್ಕೊಳ್ಳುತ್ತೆ ಇದು. ಮಿಕ್ಸಿಗೆ ಹಾಕಿದ್ರೆ ನೀವು ಈಸಿಯಾಗಿಯೇ ಮಾಡ್ಕೋಬೋದು. ಬಟ್ ಒಂದು ಸ್ವಲ್ಪ ಟೆಕ್ಸ್ಚರು ಗಟ್ಟಿಗೆ ಬರುತ್ತೆ ಅಂತ ಅನಿಸುತ್ತೆ. ಬಟ್ ನಾನು ಮಿಕ್ಸಿಯಲ್ಲಿ ಹಾಕಿ ಮಾಡಿಲ್ಲ, 2 ಸತಿ ಮಾಡಿದ್ದೀನಿ ಬೇಲ್ದ ಹಣ್ಣಿಂದು ಪಾನಕ. ನಾನು ಇದೇ ರೀತಿಯಾಗಿಯೇ ಮಾಡಿದ್ದೀನಿ. ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಇದರ ರಸ ಎಲ್ಲ ಬಿಟ್ಕೊಂಡ ಮೇಲೆ ನಾವು ಇದನ್ನು ಶೋಧಿಸ್ಕೋಬೇಕು. ಇದು ಆ್ಯಕ್ಚುಲಿ ತುಂಬಾ ರಿಫ್ರೆಶಿಂಗ್ ಆಗಿರುತ್ತೆ. ಕುಡಿದ ತಕ್ಷಣ ಅಂತೂ ತುಂಬ ರಿಲೀಫ್ ಸಿಕ್ಕಂಗಾಗುತ್ತೆ.
ಈ ಹಣ್ಣಿನ ವಿಶೇಷತೆ ಏನಂತಂದರೆ ಇದು ತುಂಬಾ ಔಷಧೀಯವಾಗಿರುವಂಥದ್ದು. ಯಾಕಂದರೆ ನಾವು ಈ ಹಣ್ಣನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಡಯಾಬಿಟೀಸನ್ನು ಕಂಟ್ರೋಲ್ ಮಾಡಬಹುದು. ಆಮೇಲೆ ಹೊಟ್ಟೆಯಲ್ಲಿರುವಂತಹ ಯಾವುದೇ ಸಮಸ್ಯೆ ಆದ್ರೂ ಕಡಿಮೆ ಆಗುತ್ತೆ ಇದರಿಂದ. ಆಮೇಲೆ ಇದು ಹೊಟ್ಟೆಯಲ್ಲಿರುವಂತಹ ಕರಳನ್ನು ಸ್ವಚ್ಛಗೊಳಿಸೋಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತಲ್ಲ ಅದೆಲ್ಲನೂ ಕ್ಲೀನ್ ಮಾಡೋಕ್ಕತ್ತೆ ಇದು. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಇದು ಇನ್ನೂ ತುಂಬ ಇದೆ, ಬಟ್ ನಾನು ತಿಳ್ಕೊಂಡಿರೋದು ಇಷ್ಟು ಮಾತ್ರ. ಹಾಗಂಥೇಳಿ ನಾವು ಇದನ್ನು ರೆಗ್ಯುಲರಾಗಿ ಸೇವಿಸೋ ಹಾಗಿಲ್ಲ, ಇದನ್ನು ನಿಯಮಿತವಾಗಿ ಸೇವಿಸಬೇಕು. ಆಮೇಲೆ ಈ ಹಣ್ಣು ತುಂಬಾ ಪವಿತ್ರವಾಗಿತ್ತು ಅಂತ ಹೇಳ್ತಾರೆ. ಯಾಕಂದರೆ ನಾವು ಶಿವನಿಗೇನು ಬಿಲ್ಪತ್ರೆ ಏರಿಸ್ತೀವಲ್ಲ, ಅದು ಎಷ್ಟು ಶ್ರೇಷ್ಠನೋ ಹಂಗೇ ಇದು ಹಣ್ಣು ಕೂಡ ನಾವು ಶಿವನಿಗೆ ಅರ್ಪಿಸಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ನಾನಿಲ್ಲಿ ಪಾನಕ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಬೆಲ್ಲ ಕರಗಿಸ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ಫಸ್ಟು. ಆಮೇಲೆ ನಾನೊಂದು ಸ್ವಲ್ಪ ಇಲ್ಲಿ ಏಲಕ್ಕಿಯನ್ನು ಕುಟ್ಕೋಬೇಕಾಗಿತ್ತು. ಸೊ ಏಲಕ್ಕಿ ಕುಟ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಕಡೆ ಬೆಲ್ಲ ಎಲ್ಲನೂ ಚೆನ್ನಾಗಿ ಕರಗಿದೆ. ಸೊ ಇದಕ್ಕೆ ನಾವು ಬೇಲ್ದ ಹಣ್ಣಿನ ರಸ ಏನಿದೆಯಲ್ಲ ಅದನ್ನು ಸೇರಿಸಬೇಕು. ಇದು ತುಂಬ ಹುಳಿ ಇರುತ್ತೆ. ಸೊ ಹಂಗಾಗಿ ಬೆಲ್ಲನ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ. ಸೊ ನಾವು ಇದಕ್ಕೆ ಏಲಕ್ಕಿ ಪುಡಿ ಸೇರಿಸಿದ್ರೆ ಸೊ ಇದು ರೆಡಿ ಆಯಿತು ಪಾನಕ. ಆಮೇಲೆ ಇದರ ಜೊತೆಗೆ ಸಬ್ಜಾ ಸೀಡ್ಸನ್ನು ಸೇರಿಸ್ಕೊಂಡು ಯೂಸ್ ಮಾಡಿಕೊಂಡ್ರೆ ತುಂಬ ಬೆನಿಫಿಟ್ ಇದೆ. ಯಾಕಂದರೆ ಈ ಬೇಲ್ದ ಹಣ್ಣು ಒಂದು ಸ್ವಲ್ಪ ಹೀಟು, ಹಾಗಾಗಿ ನಾವು ಸಬ್ಜಾ ಸೀಡ್ಸನ್ನು ಸೇರಿಸೋದ್ರಿಂದ ಬಾಡಿನ ಕೂಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಸೊ ಪಾನಕ ಎಲ್ಲ ಕುಡಿದು ಒಂದು ಸ್ವಲ್ಪ ತಾದಮೇಲೆ ನಾನು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ತಾಯಿದ್ದೆ. ಬೆಳಗ್ಗೆ ಎಲ್ಲ ಒಂದು ಸ್ವಲ್ಪ ಹೆವಿಯಾಗಿತ್ತು, ಹೊರಗಡೆಲ್ಲೇ ತಿಂದಿದ್ವಲ್ಲ, ಸೊ ಹಂಗಾಗಿ ಹೆವಿಯಾಗಿತ್ತು. ಮಧ್ಯಾಹ್ನ ಏನಾದರೂ ಲೈಟಾಗಿ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಅನ್ನಕ್ಕೆ ಇಡ್ತಾಯಿದ್ದೆ, ಅಷ್ಟರೊಳಗಡೆ ಪೂಜೆಗೆ ಇಟ್ಟಿರುವಂತಹ ಅಕ್ಕಿ ಇತ್ತು, ಅದು ನೆನಪಾಯಿತು. ಸೊ ಹಂಗಾಗಿ ಇವತ್ತು ಅದನ್ನು ಸೇರಿಸ್ಕೊಂಡು ಅನ್ನ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಾನಿವತ್ತು ಈ ಅನ್ನದ ಜೊತೆಗೆ ಕಾಂಬಿನೇಷನ್ ಆಗಿ ದೊಡ್ಡ ಪತ್ರೆಯಲ್ಲೇ ತಂಬುಳಿಯನ್ನು ಮಾಡ್ತಾಯಿದ್ದೀನಿ. ಬೇಸಿಗೆ ಕಾಲಕ್ಕೆ ಅಂದರೆ ತಂಬುಳಿ ಅದೆಲ್ಲನೂ ಚೆನ್ನಾಗಿ ಬಾಡಿಗೆ ಸೆಟ್ ಆಗುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ದೊಡ್ಡ ಪತ್ರೆಯಲ್ಲಿ ಅಂದರೆ ಅಜ್ವಾನದೆಲೆ ಅಂತೀವಿ ನಾವು, ಅಜ್ವಾನದೆಲೆನ ಸೇರಿಸ್ಕೊಂಡು ನಾನು ತಂಬುಳಿಯನ್ನು ಮಾಡ್ತಾಯಿದ್ದೀನಿ. ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ತಂಬುಳಿ ಮಾಡ್ತಾರೆ, ಬಟ್ ನಮ್ಮ ಕಡೆ ಪಳದ ಅಂತ ಮಾಡ್ತೀವಿ, ಒಂದು ಸ್ವಲ್ಪ ಬೇರೆ ಟೈಪ್ ಮಾಡ್ತೀವಿ. ಸೊ ಈ ಕಡೆ ಎಲ್ಲ ಅಂದರೆ ಚಿಕ್ಕಮಂಗ್ಳೂರು ಕಡೆ ಎಲ್ಲ ತಂಬುಳಿ ಅಂತ ಸ್ಪೆಷಲ್ಲಾಗಿ ಮಾಡ್ತಾರೆ. ಆ ಕಡೆ ಎಲ್ಲ ಕಾಯಿ ಎಲ್ಲ ಬಳಸ್ಕೊಂಡು ಮಾಡ್ತಾರೆ. ಸೊ ನಾನು ಕೂಡ ಇವತ್ತು ತೆಂಗಿನಕಾಯಿ ಹಾಕ್ಕೊಂಡು ತಂಬುಳಿಯನ್ನು ಮಾಡ್ತಾಯಿದ್ದೀನಿ. ದೊಡ್ಡ ಪತ್ರೆ ಎಲ್ಲ ಇತ್ತಲ್ಲ ಅದನ್ನು ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಅಂದರೆ ಒಂದು 15ರಿಂದ 20 ಎಲೆನಾದರೂ ಬೇಕಾಗುತ್ತೆ, ಅಂದರೆ ಚೆನ್ನಾಗಿ ಫ್ಲೇವರ್ ಸಿಗುತ್ತೆ. ನಾನಿಲ್ಲಿ ದೊಡ್ಡ ಪತ್ರೆ ಎಲ್ಲನೂ ಚೆನ್ನಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನೀರಲ್ಲಿ. ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೋಬೇಕು ನಾವು. ಸೊ ಹಂಗಾಗಿ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು ಮೆಣಸು ಹಾಕ್ಕೊಂಡಿದ್ದೀನಿ, ಕಾಳು ಮೆಣಸು. ಆಮೇಲೆ ಒಂದು ಸ್ವಲ್ಪ ಮೆಂತೆ, ಒಂದು ಚಮಚ ಆಗೋಷ್ಟು ಜೀರಿಗೆ. ಅಂದರೆ ಮೆಂತೆ ಅಂದರೆ ಒಂದು 5ರಿಂದ 6 ಕಾಳಾದರೆ ಸಾಕು. ಆಮೇಲೆ 1 ಇಂಚ್ ಆಗೋಷ್ಟು ಹಸಿ ಶುಂಠಿ. ಆಮೇಲೆ ಖಾರಕ್ಕೆ ತಕ್ಕಂತೆ ನಾನು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಅಂದರೆ ಚೆನ್ನಾಗಿ ಸ್ಪೈಸಿಯಾಗಿರುತ್ತೆ. ಸೊ ಹಂಗಾಗಿ ನಾನಿಲ್ಲಿ ಒಂದು 4 ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕಬೇಕು. ಒಂದು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ನಾವು ಇದಕ್ಕೆ ದೊಡ್ಡ ಪತ್ರೆ ಎಲ್ಲ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಕೈ ಆಡಿಸ್ಬೇಕು. ಇದನ್ನು ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕು. ಆಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾವು ಇದನ್ನು ಮಿಕ್ಸಿ ಮಾಡ್ಕೊಂಡು ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ಹೋಳನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾವು ಒಗ್ಗರಣೆ ಎಲ್ಲ ಏನು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಬೇಕಿದು. ಅಂದರೆ ಈ ತಂಬುಳಿ ಎಲ್ಲನೂ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಗಟ್ಟಿಗೆ ಬರುತ್ತೆ. ನಾವು ಮಿಕ್ಸಿ ಮಾಡ್ಕೊಳ್ಳುವಾಗ ಒಂದು ಸ್ವಲ್ಪ ಹಿಂಗನ್ನು ಸೇರಿಸ್ಕೋಬೇಕು. ಒಗ್ಗರಣೆಯಲ್ಲಿ ಬೇಕಾದರೆ ಹಾಕೋಬೋದು, ಬಟ್ ನಾವು ಮಿಕ್ಸಿ ಮಾಡ್ಕೋವಾಗ ಹಾಕ್ಕೊಂಡ್ರೆ ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ. ಒಗ್ಗರಣೆಯಲ್ಲಿ ಹಾಕ್ಕೊಂಡು ಮಾಡಿದ್ರೆ ಫ್ಲೇವರನ್ನು ಸ್ವಲ್ಪ ಕಡಿಮೆ ಸಿಗುತ್ತೆ. ಸೊ ಈ ಥರ ನಾನು ಪೇಸ್ಟ್ ರೆಡಿ ಮಾಡಿಟ್ಕೊಂಡಿದ್ದೆಲ್ಲ ಅದನ್ನು ಸೇರಿಸಿ ಆಮೇಲೆ ಅದ್ರ ಜೊತೆಗೆ ನೀರನ್ನು ಕೂಡ ಹಾಕಿದ್ದೀನಿ. ಅದೇ ಮಿಕ್ಸಿಯಲ್ಲೇ ನಾನು ನೀರನ್ನು ಕೂಡ ಹಾಕಿದ್ದೀನಿ. ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಮೊಸರನ್ನು ಸೇರಿಸ್ಬೇಕು. ಆಮೇಲೆ ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಲಾಸ್ಟಲ್ಲಿ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆಗೆ ಎಲ್ಲ ಜೀರಿಗೆ, ಸಾಸಿವೆ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಆಮೇಲೆ ಒಣಮೆಣಸಿನ್ಕಾಯಿ. ಸೊ ಇಷ್ಟು ಹಾಕ್ಕೊಂಡ್ರೆ ಒಂದು ಒಗ್ಗರಣೆ ರೆಡಿ ಆಯಿತು. ಸೊ ಈ ಒಗ್ಗರಣೆ ಪೂರ್ತಿಯಾಗಿ ಆರಿದ್ಮೇಲೆ ನಾವು ಇದಕ್ಕೆ ಸೇರಿಸ್ಕೋಬೇಕು. ಸೊ ಅಷ್ಟರೊಳಗಡೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಇದನ್ನು ಬೀಟ್ರಿಂದನೇ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇಲ್ಲಾಂದರೆ ಮೊಸರು ಒಂದು ಕಡೆ ಆಮೇಲೆ ಆ ಪೇಸ್ಟ್ ಒಂದು ಕಡೆ ಆಗಿಬಿಡುತ್ತೆ. ಸೊ ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಇದಕ್ಕೆ ಒಗ್ಗರಣೆನ ಸೇರಿಸ್ಕೊಳ್ಳೋದು ಅಷ್ಟೇ. ಸೊ ನೋಡಿದ್ರಲ್ಲ ತಂಬುಳಿ ಎಷ್ಟು ಬೇಗ ರೆಡಿ ಆಯಿತು ಅಂತ. ಮಾಡೋದು ಕೂಡ ತುಂಬ ಸಿಂಪಲ್ಲು. ಸೊ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇದರದ್ದು.
ಸೊ ಈ ಕಡೆ ಅನ್ನ ಕೂಡ ಆಗಿತ್ತು. ಸೊ ಹಂಗಾಗಿ ನಾನು ಬಡಿಸ್ಬಿಡೋಣ ಅಂತ ಹೇಳಿ ಬಡಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಹಪ್ಪಳ ಮತ್ತು ಒಂದು ಉಪ್ಪಿನಕಾಯಿ. ಸೊ ಇಷ್ಟು ಇದ್ರಂತೂ ತುಂಬ ಚೆನ್ನಾಗಿ ಅನಿಸುತ್ತೆ ಮಧ್ಯಾಹ್ನದ ಊಟ. ಸೊ ಈ ಥರ ಟೈಮ್ ಇಲ್ಲ ಅಂತ ಅಂದಾಗ ಈ ಥರದ ರೆಸಿಪಿಗಳನ್ನು ಟ್ರೈ ಮಾಡ್ಬೋದು. ಅದರಲ್ಲೂ ಬೇಸಿಗೆ ಕಾಲದಲ್ಲಿ ತಂಬುಳಿಗಳನ್ನು ನಮ್ಮ ಊಟದಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಅನ್ನ ಸಾರಾಗಿರಲಿ, ಅನ್ನ ತಂಬುಳಿ ಆಗಿರಲಿ, ಏನಾದರೂ ಇದ್ದರೆ ಅದ್ರ ಜೊತೆಗೆ ಹಪ್ಪಳ ಇದ್ದರೆ ಆ ಊಟದ ರುಚಿನೇ ಬೇರೆ ಇರುತ್ತಲ್ವ. ಆಮೇಲೆ ನೆಕ್ಸ್ಟು ಈ ಕಡೆ ಒಂದು ಕೊರಿಯರ್ ಬಂದಿತ್ತು. ಅದೇನು ಅಂತ ಅಂದರೆ ನಮ್ಮ ಅತ್ತೆ ಮೊಮ್ಮಕ್ಕಳಿಗಾಗಿ ಸ್ವೀಟ್ ಮಾಡಿ ಕಳಿಸಿದ್ದಾರೆ. ಸೊ ಅದನ್ನು ಓಪನ್ ಮಾಡಿ ಕೊಡ್ತಾ ಇದ್ದೀನಿ ಮಕ್ಕಳಿಗೆ. ಅವರು ರವೆ ಉಂಡೆ ಮಾಡಿ ಕಳಿಸಿದ್ರು. ಆ್ಯಕ್ಚುಲಿ ಈ ರವೆ ಉಂಡೆ ಯಾವಾಗೂ ಮಾಡೋಕ್ಕಾಗಲ್ಲ, ಬಟ್ ಯಾವಾಗಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ಅದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸಿ ಮಾಡಿಕೊಡ್ತಾರೆ. ಲಾಸ್ಟ್ ಮಂತು ನಮ್ಮ ಮಾವನವರ ತಂದೆದು ಶ್ರಾದ್ದ ಇತ್ತು. ಸೊ ಹಂಗಾಗಿ ಅವಾಗ ಮಾಡಿ ಪ್ರಸಾದ ಕಳಿಸಿದ್ರು. ಅದು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಮೊಮ್ಮಕ್ಕಳು ಹೇಳಿದರು. ಸೊ ಹಾಗಾಗಿ ನಮ್ಮ ಅತ್ತೆ ಮತ್ತೆ ಅದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟೆಲ್ಲ ಸೇರಿಸಿ ಮತ್ತು ಉಂಡೆ ಎಲ್ಲ ಮಾಡಿ ಕಳಿಸಿದ್ದಾರೆ ಮೊಮ್ಮಕ್ಕಳಿಗೋಸ್ಕರ ಅಂತ. ಉಂಡೆ ಟೇಸ್ಟ್ ಮಾಡಿದ ತಕ್ಷಣ ಅಜ್ಜಿಗೆ ಫೋನ್ ಮಾಡಬೇಕು ಅಂತ ಹೇಳಿ ಹೇಳ್ತಾಯಿದ್ರು. ಸೊ ಹಾಗಾಗಿ ಅಜ್ಜಿ ಜೊತೆಗೆ ಮಾತಾಡ್ಸೋಣ ಅಂತ ಹೇಳಿ ನಮ್ಮ ಅತ್ತೆಗೆ ಫೋನ್ ಮಾಡಿಕೊಟ್ಟೆ. ಸೊ ನೋಡಿ, ತಿಂದ ಹಾಗೆ ತುಂಬಾ ಖುಷಿಯಿಂದ ಮಾತಾಡ್ತಾ ಇದ್ದಾರೆ. ಇವ್ರ ಖುಷಿ ನೋಡಿ ನಮ್ಮ ಅತ್ತೆಗೂ ಖುಷಿ. ಅಜ್ಜಿ ಪ್ರೀತಿ ಅಂತ ಅಂದ್ರೇ ತುಂಬಾ ವಿಶೇಷ. ಯಾಕಂದರೆ ಮೊಮ್ಮಕ್ಕಳ ಮೇಲೆ ಮಕ್ಕಳಿಗಿಂತನೂ ಹೆಚ್ಚಿಗೆ ಇರುತ್ತಂತೆ ಪ್ರೀತಿ. ಸೊ ಅದು ನಿಜಾನೇ. ಯಾಕಂದರೆ ಎಲ್ಲ ಮೊಮ್ಮಕ್ಕಳು ಆಗಿ ಆದ್ರೂ ಅವ್ರ ಕಡೆಯೇ ಇರ್ತಾರೆ ಅಜ್ಜಿ. ಅವ್ರು ಏನೇ ತಪ್ಪು ಮಾಡಿದ್ರೂ ಮೊಮ್ಮಕ್ಕಳೇ ಸರಿ ಅಂತ ಅಂತಿರ್ತಾರೆ. ಸೊ ಉಂಡೆ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಎಲ್ಲರೂ ಎಂಜಾಯ್ ಮಾಡಿದ್ವಿ ಉಂಡೆ ಎಲ್ಲ ತಿಂದು. ಆಮೇಲೆ ನಮ್ಮ ಅತ್ತೆ ಜೊತೆಗೆ ಎಲ್ಲ ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ.